ಇಲ್ಲೇನು ಮಾಡ್ತಿದ್ದೀರಾ? ಏಯ್ 2.5 ನಿಮಿಷ ಆಯಿತು, ಹೋಗೋ. ಏನು ಸರ್, ಒಳ್ಳೆ ಟೈಮ್ ಬರುತ್ತೆ ಅಂದ್ರಲ್ಲ ಸರ್, ನೋಡಿದ್ರೆ ಬ್ಯಾಡ್ ಟೈಮ್ ಬಂತಲ್ಲ ಸರ್. ಲೇ ದಡ್ಡ, ಇಂಥ ಕೆಲಸ ಎಲ್ಲ ಕತ್ಲೆಲೆ ಸಲೀಸಾಗದು. ಅದಕ್ಕೆ 2.5 ನಿಮಿಷ ಕಾಯಿ, ಒಳ್ಳೆ ಟೈಮ್ ಬರುತ್ತೆ ಅಂದಿದ್ದು. ಹೋಗು, ರೊಚ್ಚಿಗೆದ್ದು ಅವನ್ನ ಎತ್ತಾಕೊಂಡ್ ಬಾ. ಅಯ್ಯಯ್ಯೋ, ಇವನಿಗೇನಾದ್ರು ದೆವ್ವ ಗಿವ್ವ ಮೆಟ್ಕೊಂಡ್ಬಿಡ್ತಾ? ಅದಿತಿ, ಹೆದರ್ಕೋಬೇಡ ಅದಿತಿ. ಏನೋ ನಾನೇನು ಹೆದರ್ಕೊಂಡಿಲ್ಲ, ಬಿಡು. ಹೆದರ್ಕೊಂಡಿದ್ಯಾ ಸುಮ್ಮನೆ? ಹಂಗೇನಿಲ್ಲ, ಬಿಡು. ಬಾಯಿ ಮುಚ್ಕೊಂಡಿದ್ದೀರಾ ಸರಿ. ಈಗ ಅದಿತಿ, ಕರೆಂಟ್ ಬಂತು. ಅಣ್ಣ, ನಿನಗೇನಾಯ್ತು? ಚೆನ್ನಾಗೇ ಇದೆಯಲ್ಲ. ಅದು ನನಗೆ ಭಯ ಆಗೋಯ್ತು, ಅದಕ್ಕೆ ನಿನ್ನ ಹಿಡ್ಕೊಂಡ್ಬಿಟ್ಟೆ. ಏಯ್, ಕರೆಂಟ್ ಬಂತು, ಗೆಟ್ ಔಟ್. ಲೈಟ್ ಬಂತ? ಏ ಹಳೆ ಮುಕ್ಕಿ, ನೀನು ಯಾಕೋ ಅಂಜು ಥರನೇ ಡವ್ ಮಾಡ್ತಿದ್ಯಾ ಅನ್ಸ್ತಿದೆ. ಯಾಕೆ? ಈ ವಿಲ್ಡೆಡ್ ದೆವ್ವ. ಏನೇ ಅಂದೆ? Both of you just shut up. ಅದ್ ಸರಿ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಮತ್ತೆ ಗೌತಮಿಗೆ ಕಾಟ ಕೊಡಕ್ ಬಂದ್ರ? ಈಗ ಅದನ್ನ ನಾವು ನಿಮಗೆ ಕೇಳಬೇಕು. ಇಷ್ಟೊತ್ತಿನಲ್ಲಿ ದೇವಗಳ ಥರ ಓಡಾಡ್ತಿದ್ದೀರಾ? ಎಲ್ಲರೂ ಪರಿಚಯದವರೇ ಇರ್ತಾರ? ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಸುಮ್ನಿರಣ, ನಾವೇನ್ ಚಿಕ್ಕ ಮಕ್ಳ? ನಾವು ಗೌತಮ್ ಅವ್ರ ಹತ್ರ ಮಾತಾಡ್ಬೇಕು, ಅದಕ್ಕೆ ಬಂದ್ವಿ. ಬಾಯ್. ಯೋ, ನಿನಗೇನಾಯ ಆಯ್ತು? ದಾರಿ ಬಿಡೋ. ಗೌತಮ್ ರೆಸ್ಟ್ ಮಾಡ್ತಿರ್ಬೋದು, ಸುಮ್ಮನೆ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡ್ತೀರಾ? ತಗೊಳಪ್ಪ, ತಮಗೆ ಯಾವತ್ತಿಂದ ಗೌತಮ್ ಮೇಲೆ ಕನ್ಸರ್ನ್ ಶುರು ಆಯ್ತು? ಒಂದು ನಿಮಿಷ, ಲೆಟ್ ಮಿ ಎಕ್ಸ್ಪ್ಲೈನ್. ಅಲ್ಲ, ನಿಮ್ಮಮ್ಮ ಯಾಕೆ ಬಂದ್ರು? ವಾಟ್? ಏಯ್ ಏಯ್, ಜಸ್ಟ್ ಸ್ಟೇ ರಿಲ್ಯಾಕ್ಸ್ಡ್. ಇಷ್ಟೊತ್ತಲ್ಲಿ ಎಲ್ಲೋ ಹೋಗಿರ್ಬೋದು? ವಾಶ್ರೂಮ್ಗೆ ಹೋಗಿರ್ಬೇಕಕ್ಕ, ಇಲ್ಲ ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ಬೇಕು. ಅವ್ರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಇರಲ್ವಾ? ಎಕ್ಸಾಕ್ಟ್ಲಿ, ಹಾಗೇನೇ ಆಗಿರ್ಬೋದು. ನೀನ್ ಯಾಕಯ್ಯ ಓವರ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ಯಾ? ನನ್ ಗೌತಮ್ ಹತ್ರ ಮಾತಾಡ್ಲೇಬೇಕು. ವೇದಾಂತವ್ರು ಹೇಳಿದ ಮಾತನ್ನ ಉಲ್ಟಾ ಮಾಡೋದೇ ನಿನ್ನ ಹಠನ. ಸುಮ್ಮನೆ ಬಾರಕ್ಕ. ಸುಮ್ಮನೆ ನನ್ನ ಇಮೇಜ್ ಹಾಳು ಮಾಡಬೇಡ ಅತ್ತಿ.
ಶಂಕರ ಯಾವಾಗ್ಲೂ ಉಲ್ಟಾನೇ ಹೇಳ್ತಾನೆ. ಅದಕ್ಕೆ ನಾನು ಉಲ್ಟಾ ಹೊಡೆದು ಸರಿ ಮಾಡ್ತೀನಿ ಅಷ್ಟೇ. ಏಯ್, ಶುಂಠಿ ಬೆಳ್ಳುಳ್ಳಿ ಅಂದ್ರೆ ಚೆನ್ನಾಗಿರೋದಿಲ್ಲ ನೋಡು. ಈರುಳ್ಳಿ ಅಂದ್ರೆ ಚೆನ್ನಾಗಿರುತ್ತಾ? ಈರುಳ್ಳಿ ಶಂಕರ. ಏಯ್, ಸುಮ್ಮನೆ ಇರಲ್ಲ, ಸುಮ್ಮನೆ ಇರೋ, ಸುಮ್ಮನೆ ಕೂತ್ಕೊಳ್ಳೋ. ರೇಖಾಂತ, 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 ಕೊನೆ ಮೊಟ್ಟೆ ಹೊಡೆದೋದ್ರೆ ಎಲ್ಲ ಸಾಯ್ಬೇಕು. ಬಾಸ್ ಮುಟ್ಬೇಡಿ. ಏಯ್, ನಾನು ಎಲ್ಲಿದ್ದೀನಿ? ಅದನ್ನ ನೀವೇ ಹೇಳ್ಬೇಕು. ಏನೋ ಗಾಡ್ಸಿಲ್ಲ ಅಂತ ಬಡ್ಕೋತಿದ್ದೀರಲ್ರಿ. ಬಾಸ್, ಈ ನನ್ನ ಮಗ ಗಾಡಿಸಿಲ್ಲ ನೋಡಿ ಭಯ ಪಟ್ಕೊಂಡಿದ್ದೆ. ಅದೇ ಕನಸು ಬೀಳ್ತಾ ಇತ್ತು. ಕನ್ಸಲ್ಲಿ ಇವನೇ ಗಾಡಿಸಿಲ್ಲ ಹಾಕಿದ್ದ ಬಾಸ್. ಇವನು ಮೊಟ್ಟೆ ಇಡ್ತಾ ಇದ್ದ, ನೀವು ಅದನ್ನ ಹೊಡಿತಾ ಇದ್ರಿ. ವಾಟ್ ನಾನ್ ಸೆನ್ಸ್. ತಲಾಟೆ ಮಾಡದೆ ಸುಮ್ಮನೆ ನಿಂತ್ಕೊಳ್ರಿ. ಯಾವಾಗಲೂ ಇದೇ ಆಗೋಯ್ತು. ಬಾಸ್, ಈ ನನ್ನ ಮಗನ ಎತ್ತಾಕೊಂಡು ಬಂದಿಲ್ವಾ ಬಾಸ್? ನಿಜ ರೀ ಕಾಂತ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಶಬಾಷ್. ಬಾಸ್, ಇದೇ ಖುಷಿಗೆ ಇನ್ಕ್ರಿಮೆಂಟ್ ಕೊಟ್ಬಿಟ್ರೆ ಜೀವ ತಣ್ಣಗಿರುತ್ತೆ. ಬ್ಲಡಿ ಸ್ಕೌಂಡ್ರಲ್, ನನ್ನೇ ಆಟಾಡಿಸ್ತೀಯ. ಲೈಫಲ್ಲಿ ಯಾವತ್ತೂ ಕಿಡ್ನಾಪ್ ಮಾಡಿಸೋ ಕೆಲಸ ಮಾಡಿಸಿರ್ಲಿಲ್ಲ, ಅದನ್ನು ಮಾಡೋ ಹಾಗೆ ಮಾಡ್ಬಿಟ್ಟ. ಏನಂದೆ ನೀನು? ನಂಬಿಕೆಗೆ ಬ್ರ್ಯಾಂಡ್ ವ್ಯಾಲ್ಯೂ ನೀನೇನ? ಏನಾಯ್ತು ನಿನ್ನ ಬ್ರ್ಯಾಂಡ್ ವ್ಯಾಲ್ಯೂ ಈಗ? ಎಲ್ಲ ಈ ಮೂಟೆಲ್ಲ ಇರುತ್ತೆ. ವಿಕ್ರಾಂತ್ ಆರ್ತಿನ ಎಷ್ಟು ಲವ್ ಮಾಡ್ತಾನೆ ಅನ್ನೋದು ಗೊತ್ತಿದ್ದು, ನೀನು ಆಲ್ರೆಡಿ ಒಂದು ಮದುವೆ ಆಗಿತ್ತು, ಮತ್ತೆ ಆರ್ತಿನ ಮದುವೆ ಆಗೋ ಕನ್ಸು ಕಾಣ್ತಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತದೆ. ಆದರೆ ನನಗೂ ನಿನಗೂ ವ್ಯತ್ಯಾಸ ಇರೋದಿಲ್ಲ. ಮದುವೆ ಮುಗಿಯವರೆಗೂ ನಿನಗೆ ಇದೇ ಗತಿ. ಆಮೇಲೆ ಡೈರೆಕ್ಟ್ ಸ್ಟೇಷನಲ್ಲಿ ಇರ್ತೀಯ. ಇನ್ನು ಮುಂದೆ ನನಗೆ ಯಾವ ಚಿಂತೆನೂ ಇಲ್ಲ. ಬೈ ದ ವೇ, ವಿಕ್ರಾಂತ್ ಆರ್ತಿ ಮದುವೆನ ಹೇಗೆ ಮಾಡ್ತೀನಿ ನೋಡ್ತೀರೋ.